ಹಾಯ್ ಹಲೋ ನಮಸ್ಕಾರ ಮಕ್ಕಳೇ. ನಿಮ್ಮ SA1 ಮಿಡ್ ಟರ್ಮ್ ಎಕ್ಸಾಮಿಗೆ 30 ಡೇಸ್ ನ ಮಾಸ್ಟರ್ ಪ್ಲಾನ್ ಅನ್ನ ಕೊಡ್ತಾ ಇದ್ದೇನೆ. ಇದನ್ನ ನೀವು ಫಾಲೋ ಮಾಡಿದ್ರೆ 95% ಪ್ಲಸ್ ಗ್ಯಾರಂಟಿ ಆಗಿ ಬರುತ್ತೆ. ಯಾಕಂದ್ರೆ ಹೋದ ವರ್ಷ ಇದೇ ಸ್ಟ್ರಾಟಜಿಯನ್ನ ಫಾಲೋ ಮಾಡಿ 30 ಡೇಸ್ ಅಲ್ಲಿ ಆಗಸ್ಟ್ 15 ಇಂದ ಸೆಪ್ಟೆಂಬರ್ 15 ನವರೆಗೆ, ಯಾಕಂದ್ರೆ ಮಿಡ್ ಸೆಪ್ಟೆಂಬರ್ ಅಲ್ಲಿ ನಿಮ್ಮ SA1 ಎಕ್ಸಾಮ್ ಇರುತ್ತೆ, ಅದರಲ್ಲಿ 95% ಪ್ಲಸ್ ಸ್ಕೋರ್ ಅನ್ನ ಮಕ್ಕಳು ಮಾಡಿದ್ದಾರೆ. ಹೇಗ್ ಮಾಡಿದ್ದಾರೆ, ಯಾವ ಸ್ಟೆಪ್ಸ್ಗಳು ಎಲ್ಲವನ್ನೂ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಪರೀಕ್ಷೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ. ಯಾಕಂದ್ರೆ ಈ 30 ಡೇಸ್ ಅಲ್ಲಿ ನೀವು ಮಾಸ್ಟರ್ ಪ್ಲಾನ್ ಅಲ್ಲಿ ನಮ್ಮ ಪರೀಕ್ಷೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ನಿಮ್ಮ ಫಸ್ಟ್ ಸ್ಟೆಪ್ ಆಗಿರತ್ತೆ. ಇಲ್ಲಾಂದ್ರೆ ಬಹಳಷ್ಟು ಮಿಸ್ ಔಟ್ ಮಾಡ್ಕೊಳ್ತೀರಾ. ಏನಿದೆ 30 ಡೇಸ್ ಅಲ್ಲಿ, ಫಸ್ಟ್ ನಮ್ಮ ಹತ್ರ 30 ದಿನ ಇದೆ. 6 ಸಬ್ಜೆಕ್ಟ್ಸ್ಗಳಿವೆ. 30 ದಿನ 6 ಸಬ್ಜೆಕ್ಟ್ಸ್ಗಳು. ಹಾಗಾದ್ರೆ ಒಂದೊಂದು ಸಬ್ಜೆಕ್ಟಿಗೆ 5 ದಿನ ಕೊಡೋಣ. 5 ಡೇಸ್ ಪರ್ ಸಬ್ಜೆಕ್ಟ್. ಇದು ತಪ್ಪಾಗತ್ತೆ. ಯಾಕಂದ್ರೆ ನಿಮ್ಗೆ ಯಾವುದು ಡಿಫಿಕಲ್ಟ್ ಇದೆಯೋ ಅದಕ್ಕೆ ಹೆಚ್ಚಿನ ಡೇ ಅನ್ನ ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ಈ 30 ಡೇಸ್ ಅಲ್ಲಿ, ಫಾರ್ ಎಕ್ಸಾಂಪಲ್, ನಾವು ನಮ್ಮ ಡಿಫಿಕಲ್ಟ್ ಆಗಿ 3 ಸಬ್ಜೆಕ್ಟ್ಸ್ಗಳಿದ್ರೆ ಅದಕ್ಕೆ 6 ದಿನ ಕೊಡೋಣ. ಸೊ 18 ಉಳಿಯಿತು. ಉಳಿದಿರುವಂತಹದ್ದು ಎಷ್ಟು? 12 ಡೇಸ್. ಸೊ ಉಳಿದ 3 ಸಬ್ಜೆಕ್ಟ್ಸ್ಗಳಿಗೆ 4 ಡೇಸ್ ಅನ್ನ ಕೊಡೋಣ. ಇಲ್ಲಿ ನಿಮ್ಮ ಫಸ್ಟ್ ಕೆಲಸ ಏನಾಗತ್ತೆ, ಯಾವುದು ಹಾರ್ಡ್ ಸಬ್ಜೆಕ್ಟ್ಸು ಅಂತ ನೀವು ಇದ್ರ ಮುಂದೆ ಬರಿಬೇಕು, ಯಾವುದು ಈಸಿ ಸಬ್ಜೆಕ್ಟ್ ಅಂತ ಈ 4 ದಿನದ ಮುಂದೆ ಬರಿಬೇಕು. ಕೂಲ್, ಇದು ಅರ್ಥ ಆಗ್ತಿದೆಯಾ? ಫಸ್ಟ್ 30 ಡೇಸ್ ಇದೆ, 6 ಸಬ್ಜೆಕ್ಟ್ ಇದೆ, 5 30 ಆಗತ್ತೆ. ಹೀಗಾಗಿ ನಾವು ಏನ್ ಮಾಡಿದ್ವಿ, ಯಾವುದು ಡಿಫಿಕಲ್ಟ್ ಇದೆಯೋ ಅದಕ್ಕೆ ಒಂದು ಎಕ್ಸ್ಟ್ರಾ ಡೇ ಅನ್ನ ಕೊಟ್ವಿ, 6 ಡೇಸು. ಯಾವುದು ಈಸಿ ಇದೆಯೋ ಅದಕ್ಕೆ 4 ಡೇಸ್ ಅನ್ನ ಕೊಟ್ವಿ. ನೆಕ್ಸ್ಟ್, ಯಾವುದು ಡಿಫಿಕಲ್ಟ್ ಇದೆಯೋ ಅದನ್ನ ಈಗಲೇ ಸ್ಟಾರ್ಟ್ ಮಾಡಬೇಕು, ರೈಟ್ ನೌ. ಯಾಕಂದ್ರೆ ಡಿಫಿಕಲ್ಟ್ ಸಬ್ಜೆಕ್ಟ್ಸ್ಗಳನ್ನ ಲೇಟ್ ಆಗಿ ಓದ್ಲಿಕ್ಕೆ ಆಗಲ್ಲ. ಆಲ್ರೆಡಿ ಎಕ್ಸಾಮ್ನ ಪ್ರೆಷರು, ಪ್ಯಾನಿಕ್ಕು ಇರತ್ತೆ. ಹೀಗಾಗಿ ಡುಮುಕ್ ಅಂತ ಬೀಳ್ತೀರಾ ನೀವು ಪ್ಯಾನಿಕ್ ಅಲ್ಲಿ. ಆ ರೀತಿ ಆಗೋದು ಬೇಡ. ಅದಕ್ಕೋಸ್ಕರ 30 ಡೇಸ್ ಇದೆ. ಈಗ್ಲಿಂದಲೇ ಯಾವುದು ಹಾರ್ಡ್ ಡಿಫಿಕಲ್ಟ್ ಸಬ್ಜೆಕ್ಟ್ ಇದೆಯೋ ಅದರ ಮೇಲೆ ನಿಮ್ಮ ಫುಲ್ ಫೋಕಸ್ ಇರಲಿ. ಅರ್ಥ ಆಗ್ತಾ ಇದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಇದರಿಂದ ನನಗೂ ಸಹ ಗೊತ್ತಾಗತ್ತೆ ಯು ಆರ್ ವಿತ್ ಮೀ ಅಂತ. ಕೂಲ್, ಇದು ನಮ್ಮ ಫಸ್ಟ್ ಸೆಕೆಂಡ್ ಸ್ಟೆಪ್ಗಳು. 1 ಡೇಸ್ಗಳು, ಅದಾದ್ಮೇಲೆ ಈಗ್ಲಿಂದಲೇ ಸ್ಟಾರ್ಟ್ ಮಾಡೋದು. 6 ಹಾಗೆ 4 ಡೇಸು, ಈ ರೀತಿ ಡಿವಿಷನ್ ಅನ್ನ ಮಾಡಬೇಕು. ಇದಾದ್ಮೇಲೆ ಥರ್ಡ್ ಅಂಡ್ ವೆರಿ ಇಂಪಾರ್ಟೆಂಟು, ಆನ್ ಅ ಸಬ್ಜೆಕ್ಟ್ ಲೆವೆಲ್ ನೀವು ಈಸಿ, ಡಿಫಿಕಲ್ಟು, ಮೀಡಿಯಮು, ಸುಲಭ, ಕಷ್ಟ ಹಾಗೆ ಮಧ್ಯಮ, ಈ ರೀತಿಯಾಗಿ ಚಾಪ್ಟರ್ಸ್ಗಳನ್ನ ಡಿವೈಡ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಸೋಷಿಯಲ್ ಸೈನ್ಸ್ ಅಲ್ಲಿ ನಾನು ನೋಡೋದಾದ್ರೆ ಅಡ್ವೆಂಟ್ ಟು ಈಸಿ, ಡಿಫಿಕಲ್ಟ್ ಟು ಇಂಪ್ಯಾಕ್ಟು, ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ. ಮೀಡಿಯಮ್ ಅಲ್ಲಿ ಯಾವ್ದು ಬರುತ್ತೆ? ಮೀಡಿಯಮ್ ಅಲ್ಲಿ ಐ ಥಿಂಕ್ ಅಡ್ವೆಂಟ್ ಆದಮೇಲೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಹಳಷ್ಟು ಮೀಡಿಯಂನಲ್ಲಿ ಬರುವಂತಹದ್ದು. ಇಲ್ಲಿ ಈಸಿಯಲ್ಲಿ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಇರಬಹುದು, ಸಾಮಾಜಿಕ ಸ್ತರ ವಿನ್ಯಾಸ. ಈ ರೀತಿಯಾಗಿ ನಿಮಗೆ ಯಾವ್ದಿದೆಯೋ ಆ ಒಂದು ಡಿವಿಷನ್ ಅನ್ನ ಮಾಡ್ಕೊಳ್ಳಿ. ಯಾಕೆ ಇಂಪಾರ್ಟೆಂಟು? ಇಲ್ಲೂ ಸಹ ಡಿವಿಷನ್ ಮಾಡಾದ್ಮೇಲೆ ಯಾವುದು ಡಿಫಿಕಲ್ಟ್ ಇದೆಯೋ ಅದನ್ನ ಫಸ್ಟ್ ಪ್ರಯಾರಿಟಿಯಲ್ಲಿ ಮುಗಿಸಿ. ಯಾವುದೇ ಡಿಫಿಕಲ್ಟು, ಕಷ್ಟ ಇದೆ ಅಂತ ಅದನ್ನ ಮುಂದೆ ಹಾಕ್ಲಿಕ್ಕೆ ಹೋಗಬೇಡಿ, ಅದನ್ನ ಈಗಲೇ ಸ್ಟಾರ್ಟ್ ಮಾಡಿ. ಹಾಗೆ ನಿಮಗೆಲ್ಲ ಓದ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಟೆಕ್ಸ್ಟ್ ಬುಕ್ಕಿನ ಎಕ್ಸಸೈಸು ಮತ್ತೆ PYQsಗಳನ್ನ ಮಾಡಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್, ಹಿಂದಿನ ವರ್ಷದ ಪ್ರಶ್ನೆಗಳನ್ನ ಅಷ್ಟು ಮಾಡಿದ್ರೂ ಸಹ ಆ ಡಿಫಿಕಲ್ಟ್ ಚಾಪ್ಟರ್ಸ್ಗಳಿಗೆ ಸಾಕು. ಇಲ್ಲಿ ತನಕ ನಿಮಗೆ ಎಲ್ಲ ಗೊತ್ತಾಗ್ತಾ ಇದೆ ಅನ್ಕೊಳ್ತೇನೆ. ವೆರಿ ವೆರಿ ಇಂಪಾರ್ಟೆಂಟ್ ಇರುವಂತಹದ್ದು ಫಸ್ಟ್ ಸಬ್ಜೆಕ್ಟ್ಸ್ಗಳು ಯಾವ ಡಿಫಿಕಲ್ಟ್ ಇದೆ, ಅದಾದ್ಮೇಲೆ ಸಬ್ಜೆಕ್ಟ್ ಒಳಗೆ ಹೋಗ್ತೇವೆ, ಯಾವ ಚಾಪ್ಟರ್ ಡಿಫಿಕಲ್ಟ್ ಇದೆ ಅದನ್ನ ನೋಡ್ತೇವೆ. ಅದಾದ್ಮೇಲೆ ನಾವು ಏನು ಮಾಡ್ತೇವೆ, ಈ ಡಿವಿಷನ್ ಆದ್ಮೇಲೆ ಡಿಫಿಕಲ್ಟ್ ಆಗಿರುವಂತಹ ಚಾಪ್ಟರ್ಸ್ಗಳನ್ನ ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ತೇವೆ. ಏನೂ ಓದ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೂ ಸಹ ಎಕ್ಸಸೈಸ್ ಕ್ವಶನ್ಸು, PYQs ಇವುಗಳನ್ನಾದ್ರೂ ಮಾಡಿ. ಹಾಗೆ ಈಸಿ ಚಾಪ್ಟರ್ಸ್ಗಳನ್ನ ಆದಷ್ಟು ಕೊನೆಗಿಡಿ, ಯಾಕಂದ್ರೆ ಇವು ಆಲ್ರೆಡಿ ಈಸಿ ಆಗಿರುವಂತಹದ್ದು. ಈ 2 ಸ್ಟೆಪ್ಸ್, 3 ಸ್ಟೆಪ್ಸ್ ಆದ್ಮೇಲೆ ನಮ್ಮ ಕೊನೆಯ ಸ್ಟೆಪ್ಪು, 4th ಅಂಡ್ ಫೈನಲ್ ಆಗಿರುವಂತಹದ್ದು ರಿವಿಷನ್ ಡೇ. ಒಂದ್ಸಲ ಓದ್ರೆ ಆಗ್ಲಿಲ್ಲ, 6 ಡೇಸ್ಗಳಲ್ಲಿ 4 ಡೇಸ್ ಓದಿದ್ದೀರಾ ಅಂದ್ರೆ ಮತ್ತೆ ಉಳಿದ 2 ಡೇ ನೀವು ರಿವಿಷನ್ ಮಾಡಬೇಕಾಗತ್ತೆ.
ಸುಮ್ಮನೆ ಕಣ್ಣು ಮುಚ್ಕೊಂಡು ಆ ಚಾಪ್ಟರ್ನ ಕೀವರ್ಡ್ಸ್ಗಳೇನು, ಆ ಫಾರ್ಮುಲಾಸ್ಗಳೇನು ಏನು ಅಂತ ನೆನಪು ಮಾಡಿಕೊಂಡು ಬರೀರಿ. ಇದರಿಂದ ನಿಮ್ಮ ಮೆಮೊರಿಗೂ ಸಹ ಗೊತ್ತಾಗತ್ತೆ ಯಾವುದು ಇಂಪಾರ್ಟೆಂಟು, ಯಾವುದ್ರ ಮೇಲೆ ಎಫರ್ಟ್ಸ್ಗಳನ್ನ ಹಾಕಬೇಕು ಅಂತ. ಫಸ್ಟ್ ಏನು ಮಾಡ್ತೀರಾ, 6 ಹಾರ್ಡ್ ಸಬ್ಜೆಕ್ಟ್ಸು, ಈಸಿ ಸಬ್ಜೆಕ್ಟು ಡಿವೈಡ್ ಮಾಡ್ತೀರಾ. ನೆಕ್ಸ್ಟು ಅವುಗಳಲ್ಲೇ ಯಾವುದು ಹಾರ್ಡ್ ಚಾಪ್ಟರ್ಸ್ಗಳಿವೆ, ಈಸಿ ಮೀಡಿಯಮ್, ಅದನ್ನು ತೊಗೊಳ್ತೀರಾ. PYQs ಟೆಕ್ಸ್ಟ್ ಬುಕ್ಕಿನ ಎಕ್ಸಸೈಸ್ಗಳನ್ನ ಮಾಡೇ ಮಾಡ್ತೀರಾ. ಕೊನೆಯಲ್ಲಿ 4 ದಿನ ಓದಿದ್ದೀರಾ ಅಂದರೆ 2 ದಿನ ರಿವಿಷನ್ ಮಾಡಲೇಬೇಕು. ಯಾಕಂದರೆ ಈ ಬ್ರೇನು ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಇರುವಂತಹದ್ದಲ್ಲ, ಇದು ಕೆಲಸ ಮಾಡ್ಲಿಕ್ಕೆ ಇರುವಂತಹದ್ದು. ಹೀಗಾಗಿ ಅದಕ್ಕೆ ಎಷ್ಟು ಸಲ ನೀವು ನೆನಪು ಮಾಡಿಸ್ತಾ ಹೋಗ್ತೀರೋ ಅಷ್ಟೇ ನೆನಪಲ್ಲಿ ಉಳಿಯುತ್ತೆ, ಒಂದೇ ಸಲ ನೆನಪಲ್ಲಿ ಉಳಿಯಲ್ಲ. ಇಲ್ಲಿ ತನಕ ನಿಮಗೆ ಅರ್ಥ ಆಗಿದೆ ಅಂದರೆ essay 1 ಅಲ್ಲಿ ಎಸ್ ಸರ್ ನಾನು 625ಗೆ 625 ತೆಗೆದುಕೊಳ್ತೇನೆ ಅಂದರೆ ಕಮೆಂಟಲ್ಲಿ 625 ಅಂತ ಹಾಕಿ. ಇದರಿಂದ ನನಗೂ ಸಹ ಗೊತ್ತಾಗತ್ತೆ ನಿಮ್ಮ ಗೋಲ್ ಏನಿದೆ ಅಂತ. ಗೋಲನ್ನು ಇಟ್ಕೊಂಡು ಹೋಗೋಣ, ಬಟ್ ಎವ್ರಿ ಡೇ ನಾವು ನಮ್ಮನ್ನು ಬೆಟರ್ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನು ಪಡೋಣ ತಾನೆ. ಎಸ್, ಇದೇ ನೋಟ್ನಲ್ಲಿ ನಮ್ಮ ಪ್ರಥಮ ಬ್ಯಾಚ್ನಲ್ಲಿ ಆಲ್ರೆಡಿ 65 ಕೂಪನ್ಸ್ಗಳು ಹೋಗಿವೆ, ಕೊನೆಯ 15 ಕೂಪನ್ಸ್ಗಳು ಉಳಿದಿವೆ. ಪ್ರಥಮ ಬ್ಯಾಚ್ನಲ್ಲಿ ಡೈಲಿ ಲೈವ್ ಕ್ಲಾಸಸ್ಗಳನ್ನ ನಡೆಸ್ತೇವೆ, ನಿಮ್ಮ ಡೌಟ್ಸ್ಗಳನ್ನ ಸಾಲ್ವ್ ಮಾಡ್ತೇವೆ, ಸ್ಯಾಂಪಲ್ ಕ್ವಶನ್ ಪೇಪರ್ಸ್ಗಳನ್ನ ಕೊಡ್ತೇವೆ, ಚಾಪ್ಟರ್ ಟೆಸ್ಟ್ಗಳನ್ನ ಪ್ರೊವೈಡ್ ಮಾಡ್ತೇವೆ. FA1, FA2, FA3, FA4, SA1 ಎಕ್ಸಾಮ್ಸ್ಗಳಿಗೆ ಬಹಳಷ್ಟು ಬಾರಿ ರಿವಿಷನನ್ನು ಮಾಡ್ತೇವೆ. ಹಾಗೆಯೇ ಇದೇ ಆಗಸ್ಟ್ 17ಇಂದ ನಾವು ಮಹಾ ಮ್ಯಾರಥಾನ್ ಫಾರ್ FA2 ಸಿಲೆಬಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಹೀಗಾಗಿ ಈಗಲೇ ಜಾಯ್ನ್ ಆಗಿ, ಇಲ್ಲ ಅಂದರೆ ಬಹಳಷ್ಟನ್ನು ಮಿಸ್ ಮಾಡ್ಕೊಳ್ತೀರಾ. ಜಾಯ್ನ್ ಆಗಲಿಕ್ಕೆ ಪಿನ್ಡ್ ಕಮೆಂಟಲ್ಲಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಈ 15 ಕೂಪನ್ಸ್ಗಳನ್ನ ನೀವು ತೆಗೆದುಕೊಂಡ್ರೆ ಏನು ಲಾಭ ಅಂತೀರಾ? ಏನು ಅಂದರೆ ನಿಮಗೆ ಪ್ರಥಮ ಕೋರ್ ಪ್ಲಸ್ಸು 1799 ಸಿಗ್ತಾ ಇದೆ. ಒರಿಜಿನಲ್ ಪ್ರೈಸು 4000 ಇರುವಂತಹದ್ದು. ಹೀಗಾಗಿ 2000ಕ್ಕಿಂತ ಹೆಚ್ಚು 2200 ರುಪೀಸನ್ನು ಉಳಿಸ್ತಾ ಇದ್ದೀರಾ. ಹೀಗಾಗಿ ಈಗಲೇ ಜಾಯ್ನ್ ಆಗಿ. ಹಾಗೆ ನಮ್ಮ ಪರೀಕ್ಷಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಲಿಂಕು ಪಿನ್ಡ್ ಕಮೆಂಟಲ್ಲಿದೆ ಪ್ರಥಮ ಬ್ಯಾಚನ್ನು ಜಾಯ್ನ್ ಆಗಲಿಕ್ಕೆ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಸಹ ಇರುತ್ತೆ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್.